ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆದಂತಹ ಬಹುಮುಖ್ಯ ಅಂಶಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು. 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸದ್ಯ ಜಾರಿ ಮಾಡಲಾಗಿದೆ. ಆದರೆ ಗ್ಯಾರಂಟಿ ಯೋಜನೆ ಬಗ್ಗೆ ವಿಪಕ್ಷ ಬಿಜೆಪಿ ಜೆಡಿಎಸ್ ಟೀಕಿಸ್ತಾನೆ ಇರುತ್ತೆ. ಆದರೆ ಅನುದಾನ ಸರಿಯಾಗಿ ಸಿಕ್ತಿಲ್ಲ ಅಂತ ಆಗಾಗ ಕಾಂಗ್ರೆಸ್ ಪಕ್ಷದಲ್ಲೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಹೇಳ್ತಾ ಇದೆ. ಇದೀಗ ಅದಕ್ಕೆ ಸೇರ್ಪಡೆ ಹೊಸಪೇಟೆ ಶಾಸಕ. ಹಾಗಾದ್ರೆ ಏನಿದು ಗ್ಯಾರಂಟಿ ಖ್ಯಾತೆಯ ಕಥೆ? ಯಾವ ಕಾರಣಕ್ಕಾಗಿ ಹೊಸಪೇಟೆಯ ಶಾಸಕ ಗ್ಯಾರಂಟಿ ವಿಚಾರವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು? ಅದಕ್ಕೆ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂತದ್ದೇನು ಅಥವಾ ಸರ್ಕಾರ ಹೇಳ್ತಾ ಇರುವಂತದ್ದೇನು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅನ್ಕೊಂಡಿದ್ದೀನಿ. ಗ್ಯಾರಂಟಿ ಯೋಜನೆಗೆ ಕಾಂಗ್ರೆಸ್ ಶಾಸಕನಿಂದಲೇ ತಕರಾರು. 1-2 ಗ್ಯಾರಂಟಿ ನಿಲ್ಲಿಸಿ ಎಂದ ಗವಿಯಪ್ಪ. ಬಿಜೆಪಿಗೆ ಅಸ್ತ್ರ, ಡಿಕೆ ವಾರ್ನಿಂಗ್, ಕೈ ಶಾಸಕ ಯೂ ಟರ್ನ್. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಇದು ಹೊಸಪೇಟೆಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿರೋ ಮಾತು. ಶಾಸಕರು ಹೇಳಿದ್ದಿಷ್ಟೇ, ಗ್ಯಾರಂಟಿ ಯೋಜನೆಗಳು ಇರೋದ್ರಿಂದ ಜನರಿಗೆ ಮನೆಗಳನ್ನು ಕೊಡಲು ಕಷ್ಟ ಆಗ್ತಿದೆ. ಹೀಗಾಗಿ ಇರೋ 5 ಗ್ಯಾರಂಟಿ ಪೈಕಿ ಮಹಿಳೆಯರ ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನು ತೆಗೆದು ಮನೆಗಳನ್ನು ಕೊಡಿ ಅಂತ ಸಿಎಂಗೆ ಕೇಳ್ತೀವಿ ಅಂತ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಬಹಿರಂಗ ಕಾರ್ಯಕ್ರಮದಲ್ಲೇ ಹೇಳಿದ್ದಾರೆ. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅಂದ್ಕೊಂಡಿದ್ದೀನಿ. ಅನುದಾನದ ವಿಚಾರವಾಗಿ ಶಾಸಕರ ಅಸಮಾಧಾನ ಇದೆ ಅನ್ನೋ ಚರ್ಚೆ ನಡೆಯುತ್ತಿರುವಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೀಗೆ ಗ್ಯಾರಂಟಿ ಬಗ್ಗೆ ಆಡಿರೋ ಮಾತು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಡಿಸಿಎಂ ಡಿಕೆ ಕೂಡ ಗರಂ ಆಗಿದ್ದಾರೆ. ಶೋಕಾಸ್ ನೋಟಿಸ್ ಕೊಡ್ತೀನಿ ಎಂದ ಡಿಕೆ, ಶಾಸಕ ಗವಿಯಪ್ಪ ಯೂ ಟರ್ನ್. ಇತ್ತೀಚೆಗೆ ನಡೆದ ಚುನಾವಣೆ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸಾರಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅನ್ನೋದು. ನಾನು ಮುಖ್ಯಮಂತ್ರಿ ಆಗಿರೋವರೆಗೆ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋವರೆಗೆ, ಈ ಟರ್ಮ್ನಲ್ಲಿ 28ನೇ ಇಸ್ವಿವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸಲ್ಲ. ಸಿಎಂ ಹೀಗೆ ಸಾರಿ ಹೇಳ್ತಿರುವಾಗಲೇ ಗವಿಯಪ್ಪ ಆಡಿದ ಮಾತು ಡಿಸಿಎಂ ಡಿಕೆಗೆ ಸಿಟ್ಟು ತರಿಸಿದೆ. ಶಾಸಕ ಗವಿಯಪ್ಪಗೆ ಶೋಕಾಸ್ ನೋಟಿಸ್ ಕೊಡ್ತೀವಿ ಎಂದಿದ್ದಾರೆ. ಯಾವ ಶಾಸಕರು ಗ್ಯಾರಂಟಿ ಬಗ್ಗೆ ಮಾತಾಡಬಾರದು ಅಂತ ತಾಕೀತು ಮಾಡಿದ್ದಾರೆ. This is Congress party. I am going to issue my showcase notice. You can't do that. No question of closing any guarantee. Whatever may the cost come, we are committed to the people of Karnataka. We will implement it, and anyone can't raise the voice. ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ಎಲ್ಲ ನೋಡಿ ಸುಳ್ಳು. ಇನ್ನು ದೆಹಲಿಯಲ್ಲಿ ಮಾತನಾಡಿರುವ ಡಿಸಿಎಂ ಡಿಕೆ, ಯಾವ ಗ್ಯಾರಂಟಿಯಲ್ಲೂ ಬದಲಾವಣೆ ಮಾಡಲ್ಲ, ಯಾವುದನ್ನೂ ತೆಗೆಯಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಯಾವುದಕ್ಕೂ ಅವಕಾಶ ಕೊಡಲ್ಲ. ನೋ ಚೇಂಜಸ್ ಇನ್ ಗ್ಯಾರಂಟಿ. ಗ್ಯಾರಂಟಿ ವಿಲ್ ಕಂಟಿನ್ಯೂ. ಗ್ಯಾರಂಟಿ ಮುಂದುವರಿತದೆ. ಜನರ ಅಭಿವೃದ್ಧಿಗೋಸ್ಕರ ನಾವು ಗ್ಯಾರಂಟಿ ಕೊಟ್ಟಿರೋದು. ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಬದುಕಿಗೆ ಕಟ್ಕೊಳ್ಳಿ ಅಂತ ಹೇಳಿ ನಾವು ಕೊಟ್ಟಿರೋದು. ಯಾವ ಪೇಜಿನ ಕಾಂಗ್ರೆಸ್ ಪಾರ್ಟಿ ಯಾವುದೋ ಕೊಟ್ಟರೆ ಯಾವುದು ವಾಪಸ್ ತಗೊಳ್ಳಲ್ಲ.
ಯಾವಾಗ DCM DK ಹೀಗೆ ವಾರ್ನಿಂಗ್ ಕೊಟ್ರೋ ಗವಿಯಪ್ಪ ಯೂ ಟರ್ನ್ ಹೊಡೆದಿದ್ರು. ನಾನು ಗ್ಯಾರಂಟಿ ನಿಲ್ಲಿಸಿ ಅಂದಿಲ್ಲ, ಜನರು ಅಭಿವೃದ್ಧಿ ಮಾಡಿ ಅಂತಿದ್ದಾರೆ, ಅದಕ್ಕೆ ಹೇಳಿದ್ದು ಎಂದಿದ್ದಾರೆ. ರೈತರು ನಾನು ಕೇಳಿದ್ದೇನೆಂದರೆ ಮನೆಗಳು ಕೂಡ ಅನುಕೂಲ ಮಾಡಿಕೊಡ್ರಿ ಅಂದೇಳ್ಬಿಟ್ಟು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇವಾಗ ಗ್ಯಾರಂಟೀಸ್ ಕೊಡ್ತಾ ಇದ್ದೀವಲ್ಲ, ಕಷ್ಟ ಆಗ್ತಾಯಿದೆ, ಮತ್ತು ಗ್ಯಾರಂಟೀಸು ಅದು ಪೂರ್ಣ ಆಗ್ತಾಯಿದೆ ನಿಮಗೆಲ್ಲ, ಮತ್ತು ನಿಮ್ಮದು ನೀವೇನು ಕೇಳ್ತಾ ಇದ್ದೀರಿ ಅದು ಮುಖ್ಯಮಂತ್ರಿಗಳಿಗೆ ಸಂದೇಶ ಮುಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ದೆ ಆಗಲಿ. ಅದು ಬಿಟ್ಟು ನಾನು ಬೇರೆ ಏನು ಮಾತಾಡಲಿಕ್ಕೆ ಹೋಗಿಲ್ಲ. ಕೈ ಶಾಸಕನ ಮಾತೇನೆ ಬಿಜೆಪಿಗೆ ಅಸ್ತ್ರ, ಸರ್ಕಾರದ ವಿರುದ್ಧ ಕಿಡಿ. DCM ಆದಿಯಾಗಿ ಸಚಿವರು ಏನೇ ಸ್ಪಷ್ಟನೆ ಕೊಟ್ಟರು, ಕೈ ಶಾಸಕ ಆಡಿರೋ ಮಾತೆ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟೀಕಾ ಪ್ರಹಾರ ನಡೆಸಿದ್ದಾರೆ. ಇವತ್ತು ನೆನ್ನೆನೂ ಕೂಡ MLA ಹೇಳಿದ್ದಾರೆ, ಗವಿಯಪ್ಪನವರು ಹೇಳಿದ್ದಾರೆ. ಗವಿಯಪ್ಪನವರು ಗವಿಯಿಂದ ಗುಡುಗಿದ್ದಾರೆ, ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಗವಿಯಪ್ಪ ಗವಿಯಿಂದ ಕೂಗಿದ್ರು, ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿರೋದ್ರಿಂದ ಕೇಳಿಸ್ತಾ ಇಲ್ಲ. ಬಿಲ ಮುಚ್ಚಿಬಿಟ್ಟಿದೆ, ಅದನ್ನು ಬಿಲನ್ನು ಓಪನ್ ಮಾಡೋಣ. ನೋಡ್ರಿ, ಇವೆಲ್ಲ ಬೂಟಾಟಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ತಾವು ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸೋದಕ್ಕಾಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂತು, 3-4 ಕಂತಿಂದೇನು ಹಣ ಪೆಂಡಿಂಗ್ ಇತ್ತು, ಗೃಹಲಕ್ಷ್ಮಿ ಅದನ್ನು ಅಕೌಂಟಿಗೆ ಜಮಾ ಮಾಡಿದ್ರು. ಮೊನ್ನೆ ಉಪಚುನಾವಣೆಗಳು ಬಂತು, 4-5 ತಿಂಗಳುಗಳಿಂದ ಏನು ಇವರು ಭಾಗ್ಯಗಳನ್ನು ತಲುಪಿಸಿರಲಿಲ್ಲ ಮನೆಗೆ. ಉಪಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಹಿಂದೆ ಕೊಡ್ತಾರೆ. ಅಂದರೆ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಯೋಜನೆಗಳನ್ನು. ಗ್ಯಾರಂಟಿಯ ಭಾರ ಸರ್ಕಾರಕ್ಕೆ ಮುಂಭಾರವೂ ಆಗಿದೆ, ಹಿಂಭಾರವೂ ಆಗಿದೆ. ಆ ಭಾರದಲ್ಲಿ ಅಭಿವೃದ್ಧಿ ಬಂಡಿ ಮುಗ್ರಿಸ್ಬಿಟ್ಟಿದೆ. ಈ ಎತ್ತಿಗೆ ಮುಂಭಾರ ಆದರೂ ಎಳೆಯೋದು ಕಷ್ಟ, ಹಿಂಭಾರ ಆದರೂ ಎಳೆಯೋದು ಕಷ್ಟ. ಆಕ್ರೋಶ ಆಡಳಿತ ಪಕ್ಷದ ಶಾಸಕರಿಂದಲೇ ವ್ಯಕ್ತ ಆಗ್ತಾ ಇದೆ. ಅಲ್ಲ, ಇದು ಬರೀ ಗವಿಯಪ್ಪರದ್ದು ವಿಚಾರ ಅಲ್ಲ. ಬಹುತೇಕವಾಗಿ ಎಲ್ಲ 224 ಜನ ಶಾಸಕರದು ಮಂತ್ರಿಗಳದ್ದು ಇದೆ. ಅದು ಆಡಳಿತ ಪಕ್ಷದ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಗ್ಯಾರಂಟಿಯಿಂದಲೇ ಅಧಿಕಾರಕ್ಕೆ ಬಂದಿದ್ದ ಸರ್ಕಾರದಲ್ಲಿಯೇ ಈಗ ಗ್ಯಾರಂಟಿ ಬಗ್ಗೆಯೇ ಸ್ವಪಕ್ಷದಲ್ಲಿ ಅಪಸ್ವರ ಇದೆ ಅನ್ನೋದು ಎದ್ದು ಕಾಣ್ತಿದೆ. ಇದೇ ಬಿಜೆಪಿಗೆ ಅಸ್ತ್ರವಾಗಿದೆ. ಆತ CM DCM ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಮುಂದುವರಿಯುತ್ತೆ ಎನ್ನುತ್ತಿದ್ದಾರೆ. ವಿಜಯನಗರದಿಂದ ವಿನಾಯಕ್, ಕೊಪ್ಪಳದಿಂದ ಸಂಜಯ್ ಜೊತೆ ಸುನಿಲ್, TV9 ಬೆಂಗಳೂರು.